ಟಿವಿ 9 ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ಗೆ ಭೀಮರತ್ನ ಪ್ರಶಸ್ತಿ. ಇಂದು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಬೆಂಗಳೂರಿನ ನಿವಾಸಿಯಾಗಿದ್ದು, ಖ್ಯಾತ ನ್ಯಾಯವಾದಿಯಾಗಿ, ಸಂಘಟಕರಾಗಿ, ಕಾರುಣ್ಯ ಸೇವಕರಾಗಿ, ಬಹುಭಾಷಾ ಭಾಷಣಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಸ್ಥಾಪಿಸಿ ಹಲವಾರು ಸಮಾಜಮುಖಿ ಸೇವೆಯನ್ನು ನಿರಂತರವಾಗಿ ಮಾಡುತ್ತಿದ್ದಾರೆ. ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಕ್ಷಣಾ ಸಮಿತಿ ಭೀಮರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಮೋಕ್ಷದ ಮೂವಿ ಮೇಕರ್ಸ್ ವತಿಯಿಂದ ಮೂಡಿ ಬರಲಿರುವ ಭೂಮ್ ಚಲನಚಿತ್ರ ಚೇಳೂರು ತಾಲೂಕಿನ ಬಿಳ್ಳೂರು ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಬೆಟ್ಟದಲ್ಲಿ ಮೋಕ್ಷದ ಮೂವಿ ಮೇಕರ್ಸ್ ಫಿಲಿಂ ಟೀಮ್ ವತಿಯಿಂದ ಭೂಮ್ ಚಲನಚಿತ್ರದ ಅಂಗವಾಗಿ ವಿಜೃಂಭಣೆಯಿಂದ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಭೂಮ್ ಚಲನಚಿತ್ರ ಕನ್ನಡ, ತೆಲುಗು, ತಮಿಳು ಮತ್ತು ಹಿಂದಿ ಭಾಷೆಗಳಲ್ಲಿಯೂ ಮೂಡಿ ಬರಲಿದೆ ಮತ್ತು ನೈಜ ಘಟನೆಗಳನ್ನು ಅವಲಂಬಿಸಿ ಈ ಚಲನಚಿತ್ರವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರೇಕ್ಷಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಸಹ ಈ ಚಲನಚಿತ್ರ ನೀಡುವಂತೆ ಇರುತ್ತದೆ ಎಂದು ನಿರ್ಮಾಪಕ ಗೋಪಿ ಗಂಗಾಧರ್ ತಿಲಕ್ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಹಾಜರಿದ್ದು ಒಳ್ಳೆಯ ರೀತಿಯಲ್ಲಿ ಭೂಮ್ ಚಲನಚಿತ್ರವು ಮುಂದೆ ಸಾಗಲಿ ಎಂದು ಶುಭ ಹಾರೈಸಿದ್ದಾರೆ. ಗೋಪಿ ಗಂಗಾಧರ್ ತಿಲಕ್ ತಮ್ಮ ಭಾಷಣ ಮೂಲಕ ಗೆದ್ದೆ ಗೆಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಎಂಬ ಹಿತ ನುಡಿಗಳನ್ನು ಹಂಚಿಕೊಂಡರು. ಚಲನಚಿತ್ರವು ಒಳ್ಳೆಯ ರೀತಿಯಲ್ಲಿ ಮೂಡಿಬರಲಿ, ಉತ್ತಮ ಸಾಧನೆಯನ್ನು ಸಾಧಿಸಲಿ, ಯಾವುದೇ ಅಡಚಣೆಗಳಿಗೆ ಆಸ್ಪದ ಕೊಡದೆ ಉತ್ತಮ ರೀತಿಯಲ್ಲಿ ಹೆಸರನ್ನು ಗಳಿಸಲಿ ಎಂದು ನಮ್ಮ ಟಿವಿ 9 ಕನ್ನಡ ನ್ಯೂಸ್ ಚಾನೆಲ್ ತಂಡದ ವತಿಯಿಂದ ಶುಭ ಹಾರೈಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಟಿ.ಆರ್. ನಾಗರಾಜು, ಡೈರೆಕ್ಟರ್ ತಿಲಕ್, ಮ್ಯೂಸಿಕ್ ಡೈರೆಕ್ಟರ್ ಅರುಣ್, ಸ್ಟುಡಿಯೋ ವಿಜಯ್ ಮತ್ತು ನಿಖಿಲ್, ಲಿರಿಕ್ಸ್ ಚಂದ್ರಶೇಖರ್, ಹೀರೋ ವಿನೋದ್ ಕುಮಾರ್, ನವಾಜ್ ಹಾಗೂ ಅನಿಲ್ ಕುಮಾರ್ ಇನಾಯತ್, ಇನ್ನೂ ಹಲವರು ಭೂಮ್ ಚಲನಚಿತ್ರದ ತಂಡದವರು ಹಾಜರಿದ್ದರು. ಈ ತರ ಮೂವಿ ಮಾಡ್ತಿದ್ದಾರೆ ಅಂತ ತಕ್ಷಣ ತುಂಬಾ ಸಂತೋಷ ಆಯ್ತು. ಮೊದಲನೇದಾಗಿ ನಾನು ಏನಂದ್ರೆ ಖುಷಿ ಆಗೋ ಸಂಗತಿ ಏನಂದ್ರೆ, ನಮ್ಮ ಬಾಗೇಪಲ್ಲಿ ಪ್ರಾಂತ್ಯ ಅಂದ್ರೆ ಎಲ್ಲರಿಗೂ ಗೊತ್ತು, ಏನೋ ಒಂಥರ ಹಿಂದುಳಿದಿದೆ ಅನ್ನೋ ತರ ಹೊರಗಡೆ ಬಿಂಬಿಸ್ತಾರೆ. ಬಟ್ ಇಂತಹ ಕಲಾವಿದರನ್ನ, ಇಂಥ ಕಲೆ ಪ್ರತಿಭೆಗಳನ್ನ ಪ್ರೋತ್ಸಾಹ ಮಾಡಿ ಮುಂದಕ್ಕೆ ಬರೋದಕ್ಕೆ ಎಲ್ಲರೂ ಒಂದು ಸಹಕಾರ ಕೊಟ್ಟು ಉತ್ತೇಜನ ಕೊಟ್ರೆ ತುಂಬಾನೇ ಅಂದ್ರೆ ನಮ್ಮಂತ ಕಲಾವಿದರುಗಳಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅಂತ ನಾನು ಬಯಸ್ತಾ, ಈ ಒಂದು ಚಿತ್ರಕ್ಕೆ ಹಾಡು ಬರೆಯಕ್ಕೆ ಹೇಳಿದ್ರು. ಖಂಡಿತವಾಗ್ಲೂ ಉತ್ತಮವಾದ ಸಾಹಿತ್ಯ ಕೊಡೋ ಒಂದು ಭರವಸೆ ಕೊಡ್ತಾ ಗೋಪಿ ಅವರ ನಂಬಿಕೆಗೆ ನಾನು ಸಹಜ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತು. ಈ ಸತಿ ಗೆದ್ದೆ ಗೆಲ್ಲುವೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದಾರೆ. ಸೊ ನಾನು ಅನ್ಕೋತಾ ಇದ್ದೀನಿ, ಈ ಸತಿ ಗೆದ್ದೆ ಗೆಲ್ತಾರೆ ಅಂತ ಅಂದ್ಬಿಟ್ಟು ಒಂದು ಒಳ್ಳೆತನ ಗೆಲ್ಲಲೇಬೇಕು. ಅದೇ ಹೇಳ್ತಾರೆ, ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂತ ಅಂದ್ಬಿಟ್ಟು. ಆದ್ರೆ ಇನ್ನೊಂದು ವಿಚಾರ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನೈಜ ಒಂದು ಚಿತ್ರವಾಗಿದೆ. ಈ ಚಿತ್ರೀಕರಣದ ಒಂದು ಕಂಪ್ಲೀಟ್ ಎಲ್ಲ ಕೂಡ ಒಂದು ಹಳ್ಳಿ ಕಡೆ ನಡೆಯೋದಾಗಿದ್ದು ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಕೆಲವೊಂದು ಗೊತ್ತು ನಿಮಗೆ, NCRB ಕ್ರೈಮ್ಸ್ ಯಾವ ರೀತಿ ನಡೀತಾ ಇದೆ, ಯಾವ ರೆಕಾರ್ಡ್ಸ್ ಎಲ್ಲಿದೆ, ಎಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಅವುಗಳನ್ನೆಲ್ಲ ಕೂಡ ನಾವು ನೈಜವಾಗಿ ತೋರ್ಪಡಿಸುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಜೀವನದಲ್ಲಿ ಎಲ್ಲರಿಗೂ ಕೂಡ ಸೋಲು ಗೆಲುವು ಬರುತ್ತೆ. ಅದ್ರ ಜೊತೆಗೆ ಒಂದು ಮನುಷ್ಯನ ಒಂದು ಕೋರಿಕೆಗಳು ಒಂದು ಕ್ರೂರವಾದಾಗ ತುಂಬಾ ಕಷ್ಟ ಆಗತ್ತೆ. ಸೊ ಆ ಕ್ರೂರವಾದಂಥ ಒಂದು ವ್ಯಕ್ತಿಯ ಒಂದು ವ್ಯಕ್ತಿತ್ವವು ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ನಾವು ತೋರ್ಪಡಿಸುವ ಒಂದು ಪ್ರಯತ್ನ ಮಾಡ್ತಿದ್ದೀವಿ. ಅದೇ ರೀತಿ ಈ ಒಂದು ಫಂಕ್ಷನ್ನು ಸುಗಮವಾಗಿ ಸಾಗಲಿ ಅಂತ ಅಂದ್ಬಿಟ್ಟು ನಮಗೆ ಒಂದು ಹೆಲ್ಪ್ ಮಾಡಿದಂತಹ, ಒಂದು ಸಹಾಯ ಅಂತ ಅಲ್ಲ, ಬಟ್ ನಾವಿದ್ದೀವಿ ಅಂತ ಅಂದ್ಬಿಟ್ಟು ಬಂದಂತಹ ನಮ್ಮ ಹಿಂದೆ ಸಾಥ್ ಕೊಟ್ಟಂತಹ ನಮ್ಮ PC ಧನಂಜಯ ಅಣ್ಣನವರಿಗೆ ತುಂಬಾ ಧನ್ಯವಾದಗಳು. ಅವರೆಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗ್ತಿತ್ತು. ಇವತ್ತು ಅವರೇ ಬಂದು